ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಒಂದು ಮೃದುವಾದ ರುಚಿಯಾದ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ಲೋಟದಲ್ಲಿ 2 ಲೋಟದಷ್ಟು ಕುಚ್ಚಲಕ್ಕಿ ತಗೊಂಡಿದ್ದೀನಿ. ನೋಡಿ, ಲೋಟ ಸುಮಾರು ದೊಡ್ಡದಿದೆ. ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು. ಇದನ್ನೊಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ನೆನೆ ಹಾಕಬೇಕು 4-5 ಗಂಟೆ ಸೆಟ್ ದೋಸೆ ಮಾಡಲಿಕ್ಕೆ. ಇಲ್ಲಿ ನಾನು 2 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ, ಹಾಗೆ ಒಂದು 1/4 ಚಮಚದಷ್ಟು ಮೆಂತೆ ಹಾಕ್ಕೊಂಡು ಒಂದು 3-4 ಸಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಅಕ್ಕಿ ನೆನೆ ಹಾಕ್ತೀವಲ್ಲ ಅದಕ್ಕೆ ಹಾಕಬೇಕು. ನೋಡಿ, ಒಂದು 3-4 ಸಲ ಅಕ್ಕಿ ತೊಳೆದು ನಾನು ನೆನೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಳೆದಿಟ್ಟಿದ್ದು ಬೇಳೆಗಳನ್ನು ಹಾಕ್ಕೊತಾ ಇದ್ದೀನಿ, ಮೆಂತೆ ಮತ್ತು ಬೇಳೆಗಳನ್ನು. ಈಗ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಲೋಟದಲ್ಲೇ ನಾನು ಅರ್ಧ ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಸೆಟ್ ದೋಸೆಗೆ ಅಂತ. ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಮೊಸರಲ್ಲಿ ನೆನೆ ಇಟ್ಕೋಬೇಕು. ನಾವು ಅಕ್ಕಿನ 1 ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಮೀಡಿಯಮ್ ಅವಲಕ್ಕಿ ಆದ್ದರಿಂದ ಬೇಗ ನೆಂದುಕೊಳ್ಳುತ್ತೆ. ಅಂದರೆ 2 ಲೋಟ ಅಕ್ಕಿಗೆ ನಾನು ಅರ್ಧ ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ತೊಳೆದಿಟ್ಕೊಂಡಿರೋ ಅವಲಕ್ಕಿಗೆ ಮೊಸರು ಹಾಕ್ಕೊಳ್ಳೋಣ, ನೆನೆಯಕ್ಕೆ ಬಿಡೋಣ. ಇದ್ರೊಟ್ಟಿಗೆ ಮಜ್ಜಿಗೆನೂ ಸ್ವಲ್ಪ ಹಾಕ್ಕೋಬೋದು ಬೇಕಾದ್ರೆ, ಬರೀ ಮಜ್ಜಿಗೆ ಹಾಕ್ಕೋಬೇಡಿ, ಮೊಸರು ಬೇಕೇ ಬೇಕು ಸೆಟ್ ದೋಸೆಗೆ. ಒನ್ ಅವರ್ ನೆನೆ ಹಾಕ್ಬಿಡಿ. ಈಗ ನೆಂದಿರೋ ಅಕ್ಕಿ ಬೇಳೆಗಳನ್ನು ರುಬ್ಕೊಳ್ಳೋಣ. ಮಿಕ್ಸಿಗೆ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ನಾನೀಗ 2 ಬ್ಯಾಚಲ್ಲಿ ರುಬ್ಕೊತಾ ಇದ್ದೀನಿ. ಮೊದಲನೇ ಬ್ಯಾಚು ಹಾಕ್ಕೊತಾ ಇದ್ದೀನಿ. ಈಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಹಿಟ್ಟರಿಯೋಕ್ಕೆ ಹಾಕ್ಕೊಳ್ಳೋಣ. ಈಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೋದು. ರುಬ್ಬಿದ್ದ ಹಿಟ್ಟು ಹುಳಿ ಬಂದಿದೆ. ನಾನು ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಕಲಿಸ್ಕೊಂಬಿಡೋಣ ಒಮ್ಮೆ. ಈ ಹಿಟ್ಟು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗೆ, ಬೇಡ ಆದರೆ ಒಂಚೂರು ನೀರು ಹಾಕ್ಕೋಬೋದು. ಈಗ ದೋಸೆ ಕಲ್ಲು ಕಾದಿದೆ, ದೋಸೆ ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಟ್ಬಿಡ್ಬೇಕು. ಕಾಯ್ತಾ ಇದೆ. ಈಗ ಎಣ್ಣೆ ಹಾಕ್ಕೊಂಬಿಡೋಣ. ಕೆಳಗೆ ಮೇಲೆ 2 ಕಡೆ ಹಾಕ್ಕೋಬೇಕು ಎಣ್ಣೆ. ದೋಸೆನ ತಿರುಗಿಸಾಕೊಳ್ಳೋಣ. ದೋಸೆ ಕಾದಿದೆ, ತೆಗಿತಾ ಇದ್ದೀನಿ ನಾನು. ಈಗ 2ನೇ ದೋಸೆ ಹಾಕ್ಕೊಂಡಿದ್ದೀನಿ. ಇದು ನಾವು ಉತ್ತಪ್ಪ ಥರ ಮಾಡ್ಕೋಬೋದು. ಈರುಳ್ಳಿ, ಕ್ಯಾರೆಟು ಮೇಲೆ ಚಾಟ್ ಮಸಾಲ ಅಥವಾ ಚಟ್ನಿ ಪುಡಿ ಏನಾರು ಹಾಕ್ಕೊಂಡು ಉತ್ತಪ್ಪ ಥರ ಮಾಡ್ಕೋಬೋದು. ನಾನು ಹಚ್ಚಿದ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ದೋಸೆ ಕಾಯೋವರೆಗೂ ಮುಚ್ಚಿಟ್ಬಿಡೋಣ ಲಿಡ್ಡನ್ನು. ಕಾದಿದೆ, ತಿರುಗಿಸಾಕ್ತಾ ಇದ್ದೀನಿ ನಾನಿಲ್ಲಿ ಪ್ಲೇನ್ ಸೆಟ್ ದೋಸೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ಸೆಟ್ ದೋಸೆನೂ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಈ ದೋಸೆಗೊಂದು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ, ತೋರಿಸ್ತೀನಿ. ನಾನು ಟೊಮೆಟೊ ಜ್ಯೂಸ್ ಮಾಡಿದ್ದೆ. ಆಗ ಸೋಸ್ಕೊಂಡ ಟೊಮೆಟೊ ಚರಟನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ.
ಅದನ್ನೀಗ ಚಟ್ನಿ ಮಾಡೋಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ದೋಸೆಗೆ. ಚಟ್ನಿ ಮಾಡಲಿಕ್ಕೆ ನಾನು ಟೊಮೆಟೊ ಚರಟ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ತೆಂಗಿನಕಾಯಿ ತುಂಡು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. 2 ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಟ್ನಿ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ 1/4 ಲೋಟ ನೀರು ಹಾಕಿ ರುಬ್ಕೊಳ್ಳೋಣ. ಚಟ್ನಿ ಹರ್ಕೊಂಡಿದ್ದೀನಿ ನಾನು. ಈಗ ಚಟ್ನಿಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಹಿಂಗಿನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಬದಲಿಗೆ ನೀವು ಹುರಿಗಡಲೆ ಅಥವಾ ಹುರಿದ ನೆಲಗಡಲೆನೂ ಹಾಕ್ಕೋಬೋದು. ಟೊಮೆಟೊ ಜ್ಯೂಸ್ ಮಾಡುವಾಗ ಒಂದು 15-20 ಪುದೀನ ಎಲೆನೋ, ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಮಾಡಿದ್ದೆ. ಹಾಗಾಗಿ ಎಕ್ಸ್ಟ್ರಾ ಬೇರೇನೋ ಚಟ್ನಿಗೆ ಹಾಕ್ಕೊಂಡಿಲ್ಲ, ಈರುಳ್ಳಿ ಒಂದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಟೊಮೆಟೊ ಸೋಸಿದ ಚರಟದಿಂದ ಒಂದು ಸೊಗಸಾದ ಚಟ್ನಿ ತಯಾರಾಗಿದೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ ಯಾವುದಕ್ಕೂ ಹಾಕ್ಕೋಬೋದು ನಾವು. ನೋಡಿ, ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿದ್ದು ಸೆಟ್ ದೋಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಲೇನ್ ಸೆಟ್ ದೋಸೆನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಮಾಡ್ಕೊಂಡಿದ್ದು ಚಟ್ನಿ ಇದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.